ಹೆಗ್ಗನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿದ ಶಾಸಕ ಎಸ್ ಮುನಿರಾಜು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಸ್ಪರ್ಧೆ ನೀಡಬೇಕು ಎಂಬುದು ಸೂರಜ್ ಫೌಂಡೇಶನ್ನ ಪ್ರಮುಖ ಉದ್ದೇಶವಾಗಿದೆ. ನಮ್ಮ ಕ್ಷೇತ್ರದ ವಿದ್ಯಾರ್ಥಿಯೊಬ್ಬರು ಐಐಟಿಯಲ್ಲಿ ರ್ಯಾಂಕ್ ಪಡೆದಿರುವುದು ಹಾಗೂ ಮತ್ತೊಬ್ಬ ವಿದ್ಯಾರ್ಥಿನಿ ಬೆಂಗಳೂರು ಉತ್ತರ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆದಿರುವುದು ಹೆಮ್ಮೆಯ ಸಂಗತಿ. ಇದೇ ರೀತಿಯಲ್ಲಿ ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನಾನು ಸದಾ ಬೆಂಬಲವಾಗಿರುತ್ತೇನೆ. ನಮ್ಮ ಕ್ಷೇತ್ರದ ಸರ್ಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುತ್ತಿರುವುದು ಸಂತಸದ ವಿಷಯ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದರು. ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ಮುನಿರಾಜು ಅವರ ನೇತೃತ್ವದಲ್ಲಿ ಹೆಗ್ಗನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೂರಜ್ ಫೌಂಡೇಶನ್ ವತಿಯಿಂದ ಉಚಿತ ನೋಟ್ಬುಕ್ ವಿತರಿಸಿ ಅವರು ಮಾತನಾಡಿದರು. ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ಮುನಿರಾಜು ಮಾತನಾಡಿ, ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬಂದರೆ ಶಾಲೆಗೆ ಇನ್ನಷ್ಟು ಸಹಾಯ ಮಾಡುವುದಾಗಿ ಶಾಸಕರು ನೀಡಿದ್ದ ಭರವಸೆಯೇ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಾಧನೆ ಮಾಡಲು ಪ್ರೇರಣೆಯಾಗಿದೆ. ಶಿಕ್ಷಣದ ಮೂಲಕ ಸಮಾಜದಲ್ಲಿ ಉತ್ತಮ ಬದಲಾವಣೆ ತರಲು ಸೂರಜ್ ಫೌಂಡೇಶನ್ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಪ್ರೈಮರಿ ಶಾಲೆ ಮತ್ತು ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿನಿಯರೇ, ಸೂರಜ್ ಫೌಂಡೇಶನ್ ವತಿಯಿಂದ ಸುಮಾರು 6 ವರ್ಷಗಳಿಂದ ಪ್ರತಿ ವರ್ಷ ಅಂಗನವಾಡಿ ಮಕ್ಕಳಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೂ ನೋಟ್ ಬುಕ್ಸ್ ಕೂಡ ಈ ವರ್ಷನೂ ಕೊಡ್ತಾ ಇದ್ದೀವಿ, ಮುಂದಿನ ವರ್ಷನೂ ಕೊಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೂರಜ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಮುನಿರಾಜು ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ, ಅದರೊಟ್ಟಿಗೆ ಇವತ್ತು ಈ ಭಾಗದ ಮುಖಂಡರಾದ ಕೃಷ್ಣಯ್ಯನವರು, ಅಣ್ಣಪ್ಪನವರು, ವೆಂಕಟೇಶ್ ಅವರು, ನಮ್ಮ ಈ ಭಾಗದ ಅನೇಕ ಮುಖಂಡರು, ಕೆ.ಸಿ. ರವಿ ಅವರು, ನಮ್ಮ ಶಿವಲಿಂಗಯ್ಯನವರು, ರಾಜಣ್ಣವರು, ಈ ಭಾಗದ ನಮ್ಮ ಪಕ್ಷದ ಮುಖಂಡರಾದಂಥ ರಂಗಸ್ವಾಮಿ ಅವರು, ಶಿವಣ್ಣವರು, ಗುರುರಾಜು ಅವರು, ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಪ್ರಮೀಳಾ ಅವರು, ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಅಕ್ಕ ಮಹಾದೇವಿ, ಹಾಗೆ ಮಹಿಳಾ ಮುಖಂಡರಂತ ಕವಿತಾ ಅವರು, ವೇದಾವತಿ ಅವರು, ನಮ್ಮ ಅಶ್ವಿನಿ ಅವರು, ಇನ್ನೂ ಅನೇಕ ಜನ, ನಮ್ಮ ಹರೀಶು, ವೆಂಕಟೇಶು ಎಲ್ಲರೂ ಬಂದಿದ್ದಾರೆ. ವಿಶೇಷವಾಗಿ ಶಾಲೆಯ ಜವಾಬ್ದಾರಿಯಿಂದ ಹೊತ್ತು ಪಾಠ ಪ್ರವಚನಗಳು ಮಾಡ್ತಕ್ಕಂಥ ಎಲ್ಲ ಶಿಕ್ಷಕಿಯರೇ, ಬೆಂಗಳೂರಿನಂತ ಮಹಾನಗರದಲ್ಲಿ ಕಾಂಪಿಟೇಷನ್ ಜಾಸ್ತಿ, ನಾಯಿ ಕೊಡೆಗಳಂತೆ ಗಲ್ಲಿಯಲ್ಲೂ ಪ್ರೈವೇಟ್ ಶಾಲೆಗಳಿವೆ. ಅದರ ಮಧ್ಯೆ ಹೆಗ್ಗನಹಳ್ಳಿಯ ಪಬ್ಲಿಕ್ ಶಾಲೆಗೆ ಸುಮಾರು 1200 ಜನ ಪ್ರೈಮರಿ ಮಕ್ಕಳು, 600ಕ್ಕೂ ಹೆಚ್ಚು ಹೈಸ್ಕೂಲ್ನ ಮಕ್ಕಳು ಕಲಿತಾ ಇದ್ದಾರೆ. ನಾನೊಂದು 5-6 ಸುಮ್ಮನೆ ಏನೋ ಕಟ್ಟಿಸ್ತೀವಿ ಅಂತ ಹೇಳಿ ಇಷ್ಟು ವರ್ಷ ನಾವು ನೋಡಿದ್ವಲ್ಲ, ಇಲ್ಲೇ ಇಲ್ಲ. ಈಗ ನೋಡಿದ್ರೆ ಗೌರ್ಮೆಂಟ್ ಅಲ್ಲಿ ಆಚೆ ಎಂಟ್ರೆನ್ಸ್ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಸರ್ಕಾರಿ ಸ್ಕೂಲ್ ಅಂತ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಯಾವುದೋ ಪ್ರೈವೇಟ್ ಸ್ಕೂಲ್ ಬಂದಿದ್ದೀವಿ ಅನ್ಕೊಂಡೆ. ಇಲ್ಲಿ ಎದುರುಗಡೆ ನೋಡಿದ್ರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಈ ಕಡೆ ನೋಡಿ ಸುತ್ತಮುತ್ತ ಒಂದು ಫುಲ್ ಗ್ರೌಂಡ್ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಅಂತ ಒಂದು ಒಳ್ಳೆಯ ಹೃದಯ ಇರುವಂತಹ ನಮ್ಮ ಶಾಸಕರು ಯಾರು ನೆನಪಿದ್ಯಾ, ಗೊತ್ತಿದ್ಯಾ? ಯಾರು ಈಗಿನ ಶಾಸಕರು ಯಾರು? ಜೋರಾಗಿ ಹೇಳ್ಬೇಕು, ಸ್ಕೂಲ್ ಮಕ್ಕಳು ನೀವು ಗೊತ್ತಿಲ್ಲಲ್ಲ, ಜೋರಾಗಿ. ಒಳ್ಳೆ ಭವಿಷ್ಯ ಬೇಕಂದ್ರೆ ಅವ್ರು ಕೂತ್ಕೊಡಂತಹ, ಅವ್ರ ಸುತ್ತಮುತ್ತಲು ಜಾಗ ಚೆನ್ನಾಗಿರ್ಬೇಕು, ಒಳ್ಳೆ ಗಾಳಿ ಬರಬೇಕು ಅಂತ ಇಂಥ ಒಳ್ಳೆ ಅತ್ಯುತ್ತಮವಾದ ಶಾಲೆಗಳಿಗೆ ಮತ್ತೆ ಟೀಚರ್ಸ್ಗೂ ಅಷ್ಟೇ ಸ್ಫೂರ್ತಿ. ಶಾಲೆ ಚೆನ್ನಾಗಿದ್ರೆ ಅದರೊಂದಿಗೆ ಟಾಯ್ಲೆಟ್ಸ್ ಇಂಪಾರ್ಟೆಂಟ್ ಅಲ್ವಾ? ಟಾಯ್ಲೆಟ್ಸ್ ಅಲ್ಲಿ ನೀರು ಇರಬೇಕು, ಟಾಯ್ಲೆಟ್ಸ್ ನೀಟಾಗಿರ್ಬೇಕು. ಇಷ್ಟೆಲ್ಲ ಯೋಚನೆ ಮಾಡಿ ನಿಮ್ಮ ಸ್ಕೂಲ್ ಅಲ್ಲ, ಇಡೀ ದಾಸರಳ್ಳಿ ಕ್ಷೇತ್ರದಲ್ಲಿ ಪ್ರತಿ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಪ್ರೈವೇಟ್ ಸ್ಕೂಲ್ಸ್ ನ ಮೀರ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಪ್ಲಸ್ ಅದರೊಂದಿಗೆ ಏನಾಗಿದೆ ಅಂದ್ರೆ ಆ ಸುತ್ತಮುತ್ತ ಜಾಗನೂ ಅಷ್ಟೊಂದಿದೆ. ಎಲ್ಲೂ ನಮ್ಮ ಶಾಸಕರು ಅವರು ಶಾಸಕರಾಗಿ ಬಂದ ಮೇಲೆನೆ ಈ ತರ ಆಗಿರೋದು. ಅದ್ ನೋಡಿ ಎಂಟಿಯಾಗಿ ನಾನು ತುಂಬಾ ಖುಷಿ ಪಡ್ತೀನಿ. ಇಷ್ಟು ಒಳ್ಳೇದ ಅವರು ನಮ್ಮನ್ನ ರಕ್ಷಣೆ ಮಾಡೋದಲ್ಲ, ಇಡೀ ದಾಸರಳ್ಳಿನೇ ರಕ್ಷಣೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಏನ್ ಮಾಡ್ಬೇಕು, ಇದಕ್ಕಿಂತ ಭಾಗ್ಯ ಹೇಳ್ಬೇಕು ಅಂತ ಒಳ್ಳೆ ಶಾಸಕರು ನಮ್ಮಲ್ಲಿ ಇರ್ಬೇಕಾದ್ರೆ ನೀವು ಅಷ್ಟೇ ನಿಮ್ಮ ಮನೆಯೊಳಗೆ ಹೇಳಿ, ನಮಗೆ ಸರ್ ಇಷ್ಟೆಲ್ಲ ಮಾಡಿದ್ದಾರೆ, ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾರೆ,
ಅವ್ರಿಗೆ ಸಹಾಯ ಮಾಡಕ್ಕಾಗಿ ಸದಾ ಇಂಥ ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯೆ ಭಾಗ್ಯಮ್ಮ, ಅವರ ಪತಿ ಬಿಜೆಪಿ ಮುಖಂಡ ಕೃಷ್ಣಯ್ಯ, ಹೆಗ್ಗನಹಳ್ಳಿ ವಾರ್ಡ್ನ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಅಧ್ಯಕ್ಷ ಕಣ್ಣಪ್ಪ, ಆರ್ಎಸ್ಎಸ್ ರಂಗಸ್ವಾಮಿ, ವಾರ್ಡ್ಗಳ ಬಿಜೆಪಿ ನೂತನ ಅಧ್ಯಕ್ಷರುಗಳಾದ ಕೆಸಿ ರವಿಗೌಡ, ಶಿವಲಿಂಗಯ್ಯ, ಶಿವಪುರ ವಾರ್ಡಿನ ಜಿಬಿಎ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಕೆಎಚ್ಪಿ ಶಿವಣ್ಣ, ಮುನಿರಾಜು, ಮಾಜಿ ಅಧ್ಯಕ್ಷ ಸೋಮಶೇಖರ, ಲಕ್ಷ್ಮಣ್, ಬಿಪಿ ವೆಂಕಟೇಶಯ್ಯ, ರಾಜಣ್ಣ, ಹರೀಶ್, ಮಹಿಳಾ ಮುಖ್ಯಸ್ಥರಾದ ಕವಿತಾ, ವೇದಾವತಿ, ಅಶ್ವಿನಿ, ಸೋಮಶೇಖರ, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿನಿ ಪ್ರಮೀಳಾ, ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯಿನಿ ಅಕ್ಕ ಮಹಾದೇವಿ, ಶಿಕ್ಷಕ, ಶಿಕ್ಷಕಿಯರು, ಸಿಬ್ಬಂದಿ ವೃಂದದವರು, ವಿದ್ಯಾರ್ಥಿಗಳು, ಪೋಷಕರು, ಸಮಸ್ತ ನಾಗರಿಕರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369